ಓಣಂ ಹಬ್ಬವನ್ನು ಯಾಕೆ ಆಚರಿಸ್ತಾರೆ ಗೊತ್ತಾ? ರಾಜ ಮಹಾಬಲಿ ಮತ್ತು ಈ ಓಣಂ ಹಬ್ಬಕ್ಕೂ ಏನು ಸಂಬಂಧ? ರಾಜ ಮಹಾಬಲಿ ಕೇರಳ ರಾಜ್ಯದ ನ್ಯಾಯವಂತ ರಾಜನಾಗಿದ್ದ. ಪುರಾಣದ ಪ್ರಕಾರ ಇಂದ್ರದೇವ ರಾಜ ಮಹಾಬಲಿಯ ಮುಂದೆ ಯುದ್ಧದಲ್ಲಿ ಸೋತು ಹೋಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡನು. ಇದನ್ನು ತಿಳಿದ ದೇವತೆಗಳು ವಿಷ್ಣುವಿನ ಬಳಿ ಸಹಾಯ ಹಸ್ತವನ್ನು ಬೇಡಿದರು. ಆಗ ವಿಷ್ಣು ವಾಮನ ಅವತಾರವಾಗಿ ಜನ್ಮ ತಾಳಿದರು. ರಾಜ ಮಹಾಬಲಿ ವಿಷ್ಣುವಿನ ಭಕ್ತ ಆಗಿದ್ದರಿಂದ ಒಂದು ಪೂಜೆಯನ್ನು ಏರ್ಪಡಿಸಿದ. ಆ ಪೂಜೆಗೆ ವಾಮನ ಅವತಾರದಲ್ಲಿ ಇದ್ದ ವಿಷ್ಣು ಕೂಡ ಹೋಗಿ 3 ವರವನ್ನು ಇಟ್ಟನು. ರಾಜ ಮಹಾಬಲಿ ಒಪ್ಪಿಕೊಂಡ. ಆಗ ತನ್ನ ರಾಜ್ಯದಲ್ಲಿ 3 ಹೆಜ್ಜೆಯಷ್ಟು ಜಾಗ ಕೇಳಿದ. ಇದನ್ನು ಕೇಳಿದ ರಾಜ ಒಪ್ಪಿಕೊಂಡನು. ಆಗ ವಾಮನ ದೊಡ್ಡದಾಗಿ ಬೆಳೆದು ತನ್ನ 2 ಹೆಜ್ಜೆಯಿಂದ ಭೂಮಿ ಮತ್ತು ಆಕಾಶವನ್ನು ಪಡೆದನು. ಇನ್ನ 1 ಹೆಜ್ಜೆ ಎಲ್ಲಿ ಇಡಬೇಕು ಎಂದು ಕೇಳಿದಾಗ ರಾಜ ಮಹಾಬಲಿ ತನ್ನ ತಲೆಯ ಮೇಲೆ ಇಡಲು ಹೇಳಿದ. ಆಗ ರಾಜ ಮಹಾಬಲಿಗೆ ಜನರ ಮೇಲೆ ಇದ್ದ ಪ್ರೀತಿಯನ್ನು ನೋಡಿದ ವಿಷ್ಣು ಅವನಿಗೆ ವರ್ಷಕ್ಕೆ 1 ಬಾರಿ ತನ್ನ ರಾಜ್ಯಕ್ಕೆ ಬರಬಹುದು ಎಂದು ಹೇಳಿ ಅವನನ್ನು ಪಾತಾಳಕ್ಕೆ ಕಳಿಸಿ 3 ಲೋಕದ ಜವಾಬ್ದಾರಿಯನ್ನು ಇಂದ್ರನಿಗೆ ಬರು ನೀಡಿದ. ಆದ್ದರಿಂದ ಮಹಾಬಲಿಯ ಬರುವಿಕೆಯನ್ನು ಕೇರಳದ ಜನರು ಓಣಂ ಎಂದು ಆಚರಿಸುತ್ತಾರೆ.